ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು 3ನೇ ಆಷಾಢ ಶುಕ್ರವಾರ. ಇವತ್ತು 3 ಗಂಟೆಗೆ ಎದ್ದು ದೀಪ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಉಪ್ಪಿನ ದೀಪ ನಾನು ಹೋದ ವಾರದಿಂದ ಹಚ್ಚುತ್ತಿರೋದು, 3 ವಾರ ಹಚ್ಚೋಣ ಅಂತ ಅಂದ್ಬಿಟ್ಟು ಈ ವಾರನೂ ಕೂಡ ನಾನು ಹಚ್ಚೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಆಲ್ರೆಡಿ ಎಲ್ಲ ಟೈಮ್ ಆಗಿಬಿಟ್ಟಿದೆ, ಆಲೇ 5 o'clock. ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ 5:30 ಅಷ್ಟರಲ್ಲಾದ್ರೂ ನಾವು ಪೂಜೆ ಮಾಡಬೇಕು. ಆವಾಗಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ. ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಅಷ್ಟೇ, ಆಗ ಟೈಮಿಂಗ್ಸಲ್ಲೇ ನಾವು ಪೂಜೆ ಮಾಡೋದು. ಇವತ್ತು ಶುಕ್ರವಾರ ಅಲ್ವಾ, ಸೊ ಅದಕ್ಕೋಸ್ಕರ ಮಡ್ಲಕ್ಕಿ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ದೀಪನ ರೆಡಿ ಮಾಡ್ಕೊಳ್ಳೋಣ. ಉಪ್ಪನ್ನು ಕೂಡ ನಾವು ಹಾಕ್ಕೊಂಡು ಅದ್ರ ಮೇಲೆ ಅಕ್ಷತೆ ಕಾಳೆಲ್ಲ ಹಾಕಿಬಿಟ್ಟು ಆಮೇಲೆ ದೀಪ ಇಡಬೇಕು. ಹಾಗೆ ಇಡೋ ಹಾಗಿಲ್ಲ, ನಾವು ಯಾವ ಕಡೆ ನಾವು ದೀಪ ಇಡ್ತೀವಿ ಆ ಕಡೆ ಅಕ್ಷತೆ ಕಾಳೆಲ್ಲ ಇಟ್ಟು ಆಮೇಲೆ ದೀಪ ಇಡಬೇಕಾಗುತ್ತೆ. ಅದು ಯಾಕೆ ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ಅಕ್ಷತೆ ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ದೀಪ ಇಡಬೇಕಾಗುತ್ತೆ, ಜೋಡಿ ದೀಪನ. ನೋಡಿ, ಇಟ್ಬಿಟ್ಟು ನಾನು ಹೂವನ್ನು ಕೂಡ ನಾನು ಎಲ್ಲ ಅಲಂಕಾರ ಎಲ್ಲ ಮಾಡ್ತಿದ್ದೀನಿ. ತುಂಬಾ ಲೇಟ್ ಆಗಿಬಿಟ್ಟೈತೆ, ಅದಕ್ಕೋಸ್ಕರ ಬೇಗ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ನಾನು ಸಂಜೆವರೆಗೂ ಆಗಲಿ ಅನ್ನೋದಕ್ಕೋಸ್ಕರ ನಾನು ತುಂಬ ಬಿಡ್ತಾಯಿದ್ದೀನಿ. ಸೊ ನೋಡಿ, ದೀಪ ಎಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಸೊ ಇವಾಗ ದೀಪ ಎಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮಾಡಿಬಿಟ್ಟು ನಾನು ನಿಂಬೆಹಣ್ಣು ದೀಪ ಹಚ್ಚುತ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈ ಒಂದು ದಿನ ಏನಿದೆ ಶುಕ್ರವಾರ, ಇವತ್ತಿನ ಆಷಾಢ ಶುಕ್ರವಾರದಲ್ಲಿ ಹೆಣ್ಣು ದೇವರಿಗೆ ನಾವು ಮಡ್ಲಕ್ಕಿ ಕೊಟ್ಟರೆ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ ಅಂತ ತುಂಬ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ದೇವಸ್ಥಾನ ನಮ್ಮನೆ ಹತ್ರನೇ ಇರೋದು. ಸೊ ನಾನು ಹೋದ ವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಅಷ್ಟೇ. ಈ ವಾರ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಮಡ್ಲಕ್ಕಿ ಕೊಟ್ಬಿಟ್ಟು ಬರಬೇಕು. ಬನ್ನಿ, ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದಲ್ಲಿ ಸಿಗ್ತೇನೆ. ಮಳೆ ಎಲ್ಲ ಹೊರಗಡೆ ಕೂತ್ಕೊಂಡು
ನೀರಿನ ಬಾಟ್ಲ್ ಎತ್ಕೋ. ನೀನು ನಂಗೆ ಹೂವು ಸುತ್ತ ಇಟ್ಕೊಂಡಿದ್ದಿ ಹೆಂಗೆ ಹಚ್ತೀಯ ಕಣೆ. ಹತ್ತು ನಿಧಾನ ಕಿಡೆ. ಇವತ್ತು ಸ್ವಲ್ಪ ಜನ ಇದ್ದಾರೆ. ಹೋದ ವಾರ ಅಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಎಷ್ಟು ಪವಾಡ ಅಂತ ಅಂತೀರ ಇದು ನೆಲೆ ಮಹೇಶ್ವರಮ್ಮ. ತುಂಬಾ ಶಕ್ತಿ ಅಂತ ಹೇಳ್ತಾರೆ ಅಲ್ಲೆಲ್ಲ. ನಾನು ಅಷ್ಟೇ ಪೂಜೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಓಡಬೇಕು. ಪ್ರಸಾದ ಇಸ್ಕೊಂಡು ಹೋಗ್ಬೇಕು ಇವಾಗ. ನಾನು ಹೋದ ವಾರ ಏನೋ ಆರಿಸ್ಕೊಂಡು ಬಂದಿದ್ದೆ, ಅದು ನಿಜವಾಗ್ಲೂ ಆಗಿದೆ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.